ಸೊ ಫೈನಲಿ ಡೆಲ್ಲಿ ರೀಚ್ ಆಗಿದ್ದೀವಿ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಹೋಟೆಲ್ ರೂಮ್ಗೆ. ಇದು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನು. ನಾವೀಗ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಯಾವುದಾದ್ರೂ ಒಂದು ರೂಮ್ ಬುಕ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಆಟೋಲ್ಲಿ ಹೋಗ್ತೀವಿ. ಬಿಸಿಲು ಇದೆ, ನೋಡ್ಬೋದು ನೀವು, ಬಿಸಿಲು ಇದೆ, ಜೊತೆಗೆ ಚಳಿನೂ ಇದೆ. ಚತುರ್ ಅವ್ರು ಫುಲ್ ನಡುಕ್ತಿದ್ದಾರೆ. ತುಂಬಾ ಚಳಿ ಇದೆ, ತುಂಬಾ ಅಂದ್ರೆ ತುಂಬಾ ಚಳಿನೂ ಇದೆ, ಬಿಸಿಲು ಇದೆ. ಬಿಸಿಲು ಸುಮ್ಮನೆ ಕಾಣಿಸ್ತಾ ಇದೆ, ಚಳಿನೇ ಇರುತ್ತೆ. 5 minutes later. ಆಟೋ ಬುಕ್ ಆಗಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಟೋಲ್ ಇದೆ, ನೀವು ನೋಡ್ತಿರ್ಬೋದು. ಇದು ರೈಲ್ವೆ ಸ್ಟೇಷನ್ ಅಲ್ಲಿ ಟೋಲ್ ಇದೆ. ಇದನ್ನ ಟೋಲ್ ದಾಟಿ ಮುಂದಿದ್ದಾನೆ ಅವನು ಆಟೋದವನು. ಇಂಡಿಯಾ ಗೇಟ್ ಕಾಣಿಸ್ತಿದೆ. ಇಂಡಿಯಾ ಗೇಟ್. ಬಹಳ ಜನ ಇದ್ದಾರೆ ಕಣ. ಚಲೋ ಚಲೋ. ಪಾರ್ಲಿಮೆಂಟ್ ಅಂತ ಇದು, ತುಂಬಾ ಜನ ಇದ್ದಾರೆ. One hour later. ಸೊ ರೂಮ್ ಮಾಡಿದ್ವಿ, 1500 ಆಯಿತು. ಇವಾಗ ರೆಡಿ ಆಗಿಬಿಟ್ಟು ಇಂಡಿಯಾ ಗೇಟಿಗೆ ಹೋಗ್ಬೇಕು. ಇವತ್ತು 3 ಕಡೆ ಹೋಗೋರಿದ್ವಿ, ಟ್ರೈನ್ ಲೇಟ್ ಆಗಿರೋದ್ರಿಂದ ಒಂದು ಕಡೆ ಅಷ್ಟೇ ಹೋಗೋದು. ಇವಾಗ ಆಲ್ರೆಡಿ 4 ಗಂಟೆ ಆಗೈತೆ, 8 ಗಂಟೆಗೆ ಟ್ರೈನು. ಅಟ್ಲೀಸ್ಟ್ 7 ಹಂಗೆ ನಾವು ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಸೊ ರೆಡಿ ಆಗಿದ್ದೀವಿ, ಹೊರಡ್ಬೇಕೀಗ. ಆಮೇಲೆ ಇಂಡಿಯಾ ಗೇಟ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು. ಊಟ ಮಾಡ್ಕೊಂಡು ಬಂದು ಚೆಕ್ಔಟ್ ಮಾಡಬೇಕು. One hour later. ಸೊ ಫೈನಲಿ ಇಂಡಿಯಾ ಗೇಟ್ ಬಂದ್ವಿ. ಅರ್ಧ ಡೆಲ್ಲಿ ಇಲ್ಲೇ ಇರಂಗಿದೆ, ಅಷ್ಟು ಜನ ಇದ್ದಾರೆ. ನಮ್ಮ ಜೊತೆ ಒಬ್ರು ಫೋಟೋಗ್ರಾಫರ್ ಇದ್ದಾರೆ. ಇಂಡಿಯಾ ಗೇಟ್ ಹತ್ರ ಸ್ವಲ್ಪ ಹುಷಾರಾಗಿರಿ, ಭಾಳ ಸ್ಕ್ಯಾಮ್ ನಡೀತೈತಿ ಇಲ್ಲಿ. ಯಾರೋ ಒಬ್ರು ಲೇಡಿ ಬಂದರು, ಇಂಡಿಯಾ ಫ್ಲಾಗ್ ಹಾಕಿದ್ರು, 30 ರೂಪಾಯಿ ಇಸ್ಕೊಂಡೋದ್ರು. ನಮ್ಮ ಚತುರ್ ಫೋಟೋ ಶೂಟ್ ನಡೀತಿದೆ. ನಾವು ಸಾಕು ಸಾಕು ಅಂದ್ರೆ ಅವ್ನು ಬಿಡ್ತಾ ಇಲ್ಲ, ಫೋಟೋ ತೆಗಿತಾನೆ ಇದ್ದಾನೆ. A few minutes later. ಗಾಯ್ಸ್, ತುಂಬಾ ದೊಡ್ಡ ಸ್ಕ್ಯಾಮ್ ಆಗಿದೆ ನಮ್ಮ ಜೊತೆ ಈಗ. ಡೆಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ರೇಂಜಿಗೆ ಅಂತ ಗೊತ್ತಿರ್ಲಿಲ್ಲ. ಅವ್ನ ಫೋಟೋ ಮ್ಯಾನ್ ಅಂತ ಬಂದ, ಅವ್ನು ನಮ್ಮ ಜೊತೆ ಬಂದವನು. ನಾವು ಎಷ್ಟು ಹೇಳೋರು ಕೇಳಿಲ್ಲ, ತೆಗ್ದ ಎಲ್ರದ್ದು ಒಂದು 20 ಫೋಟೋ ತೆಗ್ದ್ಬಿಟ್ಟು ಫೋನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಫೋನಲ್ಲಿ ಇಂಪೋರ್ಟ್ ಮಾಡಿದ್ಮೇಲೆ ಈಗ ಡಿಲೀಟ್ ಮಾಡ್ತೀನಿ ಅಂದರೆ, ಫೋನಲ್ಲಿ ಹಾಕೊಂಡಿದ್ರಾ ನೀವು ರಿಕವರ್ ಮಾಡ್ಕೋತೀರಾ ಫೋಟೋನ, ಆಗಲ್ಲ, ಡಿಲೀಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು 60 ಫೋಟೋ ಒಂದಕ್ಕೆ 30 ರೂಪಾಯಿ ಇಸ್ಕೊಂಡ. 1,500 ಸ್ಕ್ಯಾಮ್ ಆಯಿತು. ದಯವಿಟ್ಟು ಯಾರು ಈ ಫೋಟೋ ತೆಗಿತೀನಿ ಅಂತ ಬರ್ತಾರಲ್ಲ, ಅವ್ರ ಹತ್ರ ಮಾತ್ರ ಫೋಟೋ ತೆಗ್ಸ್ಕೊಬೇಡಿ. ನೀವೇ ಫೋನಲ್ಲಿ ತಗೊಳ್ಳೋದು ಭಾರಿ ಬೆಸ್ಟ್. ನಾವು ಒಂದೊಂದು ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಇದು ನೋಡ್ರೆ ಫುಲ್ ಸ್ಕ್ಯಾಮ್ ಆಗೋಯ್ತು. 1,500 ಹೋಯ್ತು. ಅಯ್ಯೋ, ಇವತ್ತು ದಿನಾನೇ ಸರಿ ಇಲ್ಲ ಕಣಲ್ಲ, ತುಂಬಾ ದೊಡ್ಡ ಸ್ಕ್ಯಾಮ್ ಆಯ್ತು. ಡೆಲ್ಲಿಗೆ ಬಂದೇ ತಪ್ಪು ಮಾಡಿದೆ ಅನಿಸ್ಬಿಡೈತೆ ನನಗೆ. 1,500 ಕಣ. ಅಲ್ಲಿ ರೂಮಿಗೆ 3 hours 1,500 ಕೊಟ್ವಿ. ಅಲ್ಲೂ ಸ್ಕ್ಯಾಮೇ, ಇಲ್ಲೂ ಸ್ಕ್ಯಾಮು.
ದಯವಿಟ್ಟು ಯಾರು ಈ ಫೋಟೋ ತೆಗಿತೀನಿ ಅಂತ ಬಂದವ್ರನ್ನ ಎಂಟರ್ಟೈನ್ ಮಾಡಿಬಿಡಿ ಅಷ್ಟೇ. ನಿಮ್ಮ ಪಾಡಿ ನೀವು ಫೋನಲ್ಲಿ ತಗೊಳೋದು ಭಾರಿ ಬೆಸ್ಟ್ ಇಲ್ಲಿ. ಫಸ್ಟಿಗೆ ಫೋಟೋ ತೆಗಿತಾರೆ. ಫಸ್ಟಿಗೆ ಫೋಟೋ ತೆಗೆದು ನಿಮ್ಮ ಹತ್ರ ಬರ್ತಾರೆ ಅವರು. ಸೊ 2 hours later. ಇವಾಗ ಟ್ರೈನ್ ಹತ್ತಿದ್ದೀವಿ ವಾರಣಾಸಿಗೆ. ಇಂಡಿಯಾ ಗೇಟ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಚೆಕ್ಔಟ್ ಮಾಡಿದ್ವಿ ಹೋಟೆಲ್ನ. ಇವಾಗ ಜಸ್ಟ್ ಹತ್ತಿದ್ದೀವಿ ಟ್ರೈನ್ನ. ಬೆಳಗ್ಗೆ 7 ಹಂಗೆ ರೀಚ್ ಆಗುತ್ತೆ ವಾರಣಾಸಿ. ಆಮೇಲೆ ಅದಾದಮೇಲೆ ಅಲ್ಲಿಂದ ಸ್ಟೇಗೆ ಹೋಗಬೇಕು. ಸ್ಟೇಗೆ ಹೋಗ್ಬಿಟ್ಟು ತಿಳಿಸ್ತೀನಿ ಎಲ್ಲಿ ಉಳ್ಕೊತಿದ್ದೀವಿ ಅಂತ. ದಟ್ಸ್ ಇಟ್. 10 hours later. ಇವಾಗ ವಾರಣಾಸಿ ರೀಚ್ ಆಗಿದ್ದೀವಿ. ಸ್ಟೇಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆನೇ ಕ್ಯಾಬ್ ನಿಲ್ಲಿಸಿದ್ರು. ಕ್ಯಾಬಿಗೆ ಬಂದ್ವಿ. 120 ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಜನ ಒಂದು ರೇಂಜಿಗೆ ಇದ್ದಾರೆ. ತುಂಬ ಜನನೂ ಇಲ್ಲ, ಕಮ್ಮಿ ಜನನೂ ಇಲ್ಲ. ನಾವು ಉಳ್ಕೊಂಡಿರೋದು ಬಂದ್ಬಿಟ್ಟು ಜಂಗಮವಾಡಿ ಮಠ ಅಂತ. ಇದು ದಶಾಶ್ವಮೇಧ ಘಾಟಿಂದ ಒಂದು 2 ಕಿಲೋಮೀಟರ್ಸ್ ಬರುತ್ತೆ. ನೋಡ್ಬೋದು ನೀವು. ಇದು ಒಂದು ದಿನಕ್ಕೆ 550 ರೂಪೀಸ್ ಆಯ್ತು ನಮಗೆ. ನಾವೀಗ ಸದ್ಯಕ್ಕೆ 2 ಡೇಸಿಗೆ ತೊಗೊಂಡಿದ್ದೀವಿ. ಎಕ್ಸ್ಟೆಂಡ್ ಮಾಡೋಂಗಿದ್ರೆ ಅವಾಗೆ ಮಾಡ್ಕೋಬೋದಂತ. ಸದ್ಯಕ್ಕೆ 2 ಡೇಸ್ ತೊಗೊಂಡಿದ್ದೀವಿ. 1100 ಆಗಿದೆ. ಹಾಂ, ಮೈಕ್ ನಮ್ಮ ರೂಮಿಗೆ ಹೋಗೋ ದಾರಿ ನೋಡ್ಬೇಕು ನೀವು. ಇಲ್ಲೇ ಕಣ. ಓಯ್ ಇಲ್ಲೇ. This is ಪರವಾಗಿಲ್ಲ. Much later. ಇದೇ ನಾವು ಉಳ್ಕೊಂಡಿರೋಂಥ ಮಠ ಬಂದ್ಬಿಟ್ಟು. ಇದು ಕರ್ನಾಟಕದವ್ರದ್ದು. ಇದು ಜಂಗಮವಾಡಿ ಮಠ. ಇವಾಗ ಕಾಲ್ಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಿಟ್ಟು ಕಾಲ್ಭೈರವ ಮಂದಿರಕ್ಕೆ ಹೋಗ್ತಿದ್ದೀವಿ. ಅಲ್ಲಿಂದ ಹಂಗೆ ಸಂಜೆ ದಶಾಶ್ವಮೇಧ ಘಾಟಲ್ಲಿ ಆರತಿ ನಡೆಯುತ್ತೆ 5 ಗಂಟೆ 6 ಗಂಟೆಯಿಂದ. ಈಗ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟು ದಶಾಶ್ವಮೇಧಕ್ಕೆ ಹೋಗ್ತೀವಿ. ಜನ ಇದ್ದಾರೆ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು ನಾವು ಇರೋದು ಸೆಂಟರ್ ಅಂತ. ಇದು ಕಾಶಿಲಿ ಸೆಂಟರ್ ಬರ್ತಿದ್ದು. ಸರ್ಕಲ್ ಇದೆ ಇಲ್ಲೊಂದು, ಅದೇ ಸೆಂಟರು. ಇಲ್ಲಿ ಉಳ್ಕೊಂಡಿದ್ದೀವಿ. ಇಲ್ಲಿಂದ ಕಾಲ್ಭೈರವ್ಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ನಡ್ಕೊಂಡೇ ಹೋಗ್ತೀವಿ ಆದಷ್ಟು. ನಿಮಗೆ ಇಲ್ಲಿ ಬಿಸಿಲು ಕಾಣ್ತಿರ್ಬೋದು, ಬಟ್ ತುಂಬಾ ಚಳಿ ಇದೆ. ಒಂದು 10 ಡಿಗ್ರೀಸ್ ಇರ್ಬೋದು. ತುಂಬ ಚಳಿದೆ. ದಶಾಶ್ವಮೇಧದಲ್ಲಿ ಇಲ್ಲಿ ಎಲ್ಲ ಘಾಟ್ಗಳು, ಆಲ್ಮೋಸ್ಟ್ ಎಲ್ಲ ಘಾಟಲ್ಲೂ ಗಂಗಾರತಿ ಮಾಡ್ತಾರೆ ಅನಿಸುತ್ತೆ. ಬಟ್ ದಶಾಶ್ವಮೇಧದಿಂದ ಮೇನು ಗಂಗಾರತಿ ಬಂದ್ಬಿಟ್ಟು ತುಂಬ ರಶ್ ಆಗುತ್ತಂತೆ. ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗ್ಬಿಟ್ಟು ಮುಂದೆನೇ ಕೂರಬೇಕು. ವಿಡಿಯೋ ಎಲ್ಲ ಮಾಡ್ಕೋಬೇಕು. ಹಂಗಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗ್ಬಿಟ್ಟು ಮುಂದೆ ಕೂರಬೇಕು.
ಇದು ಯಾವುದೋ ಗಲ್ಲಿಲಿ ಹೋಗ್ತಾ ಇದ್ದೀವಿ. ಕಾಶಿ ವಿಶ್ವನಾಥನ ದೇವಸ್ಥಾನ ಹತ್ರನೇ ಇರೋದು ಇದು. ಇಲ್ಲೂ ಸ್ಕ್ಯಾಮ್ಗಳು ತುಂಬ ನಡೀತವೆ. ದರ್ಶನ ನಿಮಗೆ 10 ನಿಮಿಷದಲ್ಲಿ ಮಾಡಿಸ್ತೀನಿ, 20 ನಿಮಿಷದಲ್ಲಿ ಮಾಡಿಸ್ತೀನಿ ಅಂತ ಬರ್ತಾರೆ ನಿಮ್ಮ ಹತ್ರ ಕೇಳಿಕೊಂಡು. ಅವ್ರ ಜೊತೆ ಮಾತ್ರ ಹೋಗ್ಬಿಡಿ. ನಮಗೆ ಇವಾಗ ಆಲ್ರೆಡಿ ಆಗಿರೋ ಸ್ಕ್ಯಾಮ್ ಸಾಕು ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ ದರ್ಶನ ಅಂತ. ಹುಷಾರಾಗಿರಿ ಅಷ್ಟೇ. One hour later. ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ. ತುಂಬ ರಶ್ ಇದೆ. 3 ಗಂಟೆಗೆ ದೇವಸ್ಥಾನ ಓಪನ್ನು. ಇವಾಗ 2 ಕಾಲ ಆಗಿದೆ. ಕ್ಯೂ ನಿಂತಿದ್ದಾರೆ ಆಲ್ರೆಡಿ. ಅಲ್ಲಿದೆ ದೇವಸ್ಥಾನ. ಇಲ್ಲೇ ನಮ್ಮ ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ತೋರ್ಸೋದು ಇದನ್ನ ತಗೊಂಡಿದ್ದೀವಿ. 150 ಆಯ್ತು ಇದಕ್ಕೆ. ಇವಾಗ ಜಸ್ಟ್ ದರ್ಶನ ಆಯಿತು. ಕಾಲ್ಬೈರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಫೋನೇನೋ ಒಳಗೆ ತಗೊಂಡು ಹೋಗ್ಬೋದು, ಬಟ್ ನಿಮಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸೊ ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಂಗಾ ಆರತಿ, ದಶಾಶ್ವಮೇಧ ಗಂಗಾ ಆರತಿ ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಾಗಿತ್ತದು. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ವಿಡಿಯೋನ. ದಟ್ಸ್ ಇಟ್ ಗೈಸ್, ಬೈ ಬಾಯ್.